ನನ್ನ ಗಂಡ ಲವ್ ಮಾಡಬೇಕಾದ್ರೆ ಇರೋ ಥರ ಇವಾಗಿಲ್ಲ. ನನ್ನ ಹಸ್ಬೆಂಡು ಲವ್ ಮಾಡ್ಬೇಕಾದ್ರೆ ನನ್ನ ಚೆನ್ನಾಗಿ ನೋಡ್ಕೊತಿದ್ದು, ಇವಾಗ ಚೆನ್ನಾಗಿ ನೋಡ್ಕೊತಿಲ್ಲ ಅಂತಂದ್ಬಿಟ್ಟು ಇದೇ ವಿಷಯಕ್ಕೆ ಡಿವೋರ್ಸ್ ಕೊಟ್ಟು ದೂರ ಆಗಿರುವಂತಹ ಎಷ್ಟೋ ಜನಗಳನ್ನು ನಾವು ನೋಡಬಹುದು. ಆದರೆ ಒಂದು ನನ್ನ ಪ್ರಕಾರ ನನಗನ್ಸಿರೋದು, ನನಗೂ ತುಂಬ ಸರಿ ಅನಿಸಿದೆ. ಈ ಥರ ಎಲ್ಲ ಹುಡುಗಿರಿಗೂ ಅನಿಸಿರುತ್ತೆ ಒಂದೊಂದು ಸ್ಟೇಜಲ್ಲಿ. ಒಂದೊಂದು ಸಾರಿ ಅನ್ಸೋದು ಸಹಜ, ಏನಕ್ಕಪ್ಪ ಇಂಥವ್ರ ಮದುವೆ ಆದ್ವಿ ಏನಕ್ಕೆ ಅಂತ. ಬಟ್ ನಾವು ಸ್ವಲ್ಪ ದಿನ ತಾಳ್ಮೆಯಿಂದ ಎಲ್ಲನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದಾಗ ನಮಗೆ ಅರ್ಥ ಆಗ್ಬಿಡುತ್ತೆ, ನಾವೇ ಸರಿ ಇಲ್ವೇನೋ ಅಂತ. ಹೌದು, ಒಂದು ಹಸ್ಬೆಂಡ್ ಅಂತ ಏನಿರ್ತಾರೆ ಅವರಿಗೆ ಒಂದಷ್ಟು ಸ್ಟೇಜ್ಗಳಲ್ಲಿ ಮದುವೆ ಆದಮೇಲೆ ಒಂದಷ್ಟು ಕಮಿಟ್ಮೆಂಟ್ಸು, ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಅರ್ಥ ನಾವು ಮಾಡ್ಕೊಳ್ಳೋದು ಪ್ರೀತಿ ಕಮ್ಮಿ ಆಗಿದೆ ಅಂತ. ಪ್ರೀತಿ ಹಾಗೆ ಇರುತ್ತೆ, ಅವರು ಯಾವ ಟೈಮಲ್ಲಿ ಪ್ರೀತಿ ತೋರಿಸ್ಬೇಕು ಆ ಟೈಮಲ್ಲಿ ತೋರಿಸ್ತಾರೆ. ಬಟ್ ಹುಡುಗಿರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಯಾವ ಥರ ಇರುತ್ತೆ ಅಂದರೆ ಎಲ್ಲ ಟೈಮಲ್ಲೂ ನನ್ನ ಲವ್ ಮಾಡಬೇಕು, ಎಲ್ಲ ಟೈಮಲ್ಲೂ ನೋಡ್ಕೋಬೇಕು, ಎಲ್ಲ ಟೈಮು ಹೊರಗಡೆ ಹೋಗಬೇಕು ಅಂತ. ಅದೇ ಸೇಮ್ ಟೈಮ್ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ದುಡ್ಡು ಕಾಸು ಆಗಬೇಕು, ಮನೆ ಕಟ್ಟಬೇಕು, ಮನೆ ಇರಬೇಕು, ಒಂಥರ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಈ ಥರ. ಆದರೆ ಇದಕ್ಕೆಲ್ಲ ದುಡ್ಡು ಬೇಕಲ್ವ, ಅದು ಸಂಪಾದನೆ ಮಾಡಬೇಕಂದ್ರೆ ಅವ್ರ ಕಮಿಟ್ಮೆಂಟ್ಸ್ ನಿಭಾಯಿಸಬೇಕು ಅಂದರೆ ಅದು ದುಡಿಬೇಕು ಕೂಡ ಆಗಿರುತ್ತೆ. ಹಂಗಾಗಿ ದುಡಿಬೇಕು, ಮತ್ತು ಅಪ್ಪ ಅಮ್ಮ ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು, ಮುಂದೆ ಫ್ಯೂಚರ್ಗಾಗಿ ಅವ್ರು ದುಡಿಬೇಕು. ಇದೆಲ್ಲ ಕಮಿಟ್ಮೆಂಟ್ಸ್ ಮಧ್ಯೆ ಸ್ವಲ್ಪ ಪ್ರೀತಿ ತೋರಿಸೋದು ಕಮ್ಮಿ ಆಗಬಹುದು. ಅದರ ಅರ್ಥ ನೀವು ಪ್ರೀತಿ ಕಮ್ಮಿ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಹಸ್ಬೆಂಡ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅಂದ್ಕೊಂಡು ನೀವು ಸ್ವಲ್ಪ ದಿನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದರೆ ಲೈಫು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಲವ್ ಮಾಡಿದ್ರ ಜೊತೆ ನೀವು ಮದುವೆ ಆಗಿ ಖುಷಿಯಾಗಿರಬೇಕು ಅಂತ ಏನು ಅಂದ್ಕೊಂಡಿದ್ರೆ ಅದು ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ನೀವು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿರಿ, ಅವರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ನೀವು ಅವರಿಗೆ ಸ್ವಲ್ಪ ಪ್ರೀತಿ ತೋರಿಸಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಾಕು. ಅವರು ಅಷ್ಟು ಸ್ಟ್ರಗಲ್ಸ್ ಮಧ್ಯೆನೂ ಕೂಡ ನಿಮಗೆ ಇನ್ನೂ ಹೆಚ್ಚು ಪ್ರೀತಿ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ಇದರ ನನ್ನ ಅಭಿಪ್ರಾಯ. ನಿಮಗೆ ನಾನು ಕಮೆಂಟ್ ಮಾಡಿ.